ಸ್ಟಾರ್ಗಳು ಆಕ್ಚುಲಿ ವರ್ಷಕ್ಕೊಂದು ಸಿನಿಮಾನು ಮಾಡಲ್ಲ. ಬರೀ ರಾಕಿಂಗ್ ಸ್ಟಾರ್ ಯಶಿಂದ ಮಾತ್ರ ಈ ಒಂದು ಚಿತ್ರರಂಗ ಬೆಳವಣಿಗೆ ಆಗುತ್ತೆ ಅಂತಂದ್ರೆ ಅದು ಸುಳ್ಳು. ಪ್ರಶಾಂತ್ ನೀಲ್ ಅವರ ವಿಷಯವನ್ನ ತಗೊಂಡು ಹೊಸಬರಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಯಾವುದೇ ಪೊಲಿಟಿಕ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ನನ್ನ ಗುರಿ ಬೇರೆನೇ ಇದೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ಸೆಗ್ಮೆಂಟ್ ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಬಹಳ ದಿನಗಳ ನಂತರ ಮಾಧ್ಯಮಗಳ ಮುಂದೆ ಮುಖಾಮುಖಿಯಾಗಿದ್ದಾರೆ. ಇದಕ್ಕೆ ಕಾರಣ ಅವರ ಆಪ್ತರು ಮತ್ತು ಜಿಮ್ ಟ್ರೈನರ್ ಕೂಡ ಆಗಿರುವಂತ ಪಾನಿಪುರಿ ಕಿಟ್ಟಿ ಅವರ ಹೊಸ ಜಿಮ್ ಓಪನಿಂಗ್ ಆಗಿ ಅವರು ನಿನ್ನೆ ಕತ್ರಿಗುಪ್ಪೆಯಲ್ಲಿ ಹಾಜರಾಗಿದ್ರು. ಅವರ ಜೊತೆಗೆ ನೆನಪಿರಲಿ ಪ್ರೇಮ್ ಅವರು ಹಾಗೇನೆ ಅಜಯ್ ರಾವ್ ಅವರು ಕೂಡ ಉಪಸ್ಥಿತರಿದ್ರು. ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಆಕ್ಚುಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೆಲವೊಂದಷ್ಟು ವಿಚಾರಗಳನ್ನ, ಚಿತ್ರರಂಗದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ವಿಷಯಗಳನ್ನ ಮಾತಾಡಿದ್ದಾರೆ. ಸೊ ಆ ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಾನು ನಿಮ್ ಮುಂದೆ ಕುತ್ಕೊಂಡಿದ್ದೀನಿ. ಸ್ನೇಹಿತರೆ, ಪ್ರಮುಖವಾಗಿ ಯಶ್ ಅವರು ಪ್ರಶಾಂತ್ ನೀಲ್ ಅವರ ವಿಷಯವನ್ನ ತಗೊಂಡು ನಾವು ಹೊಸಬರಿಗೆ ಆಸ್ ಅನ್ ಇಂಡಸ್ಟ್ರಿ ಆಗಿ ಹಾಗೇನೆ ಒಂದು ಮೀಡಿಯಾ ಆಗಿ ಯಾವ ರೀತಿ ಸಪೋರ್ಟ್ ಕೊಡಬೇಕು, ಸೊ ಈ ರೀತಿ ಸಪೋರ್ಟ್ ಕೊಡೋದ್ರಿಂದ ನಮ್ಮ ಇಂಡಸ್ಟ್ರಿ ಯಾವ ರೀತಿ ಒಂದು ಸಮೃದ್ಧವಾಗುತ್ತೆ ಅನ್ನುವಂತಹ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಪ್ರಶಾಂತ್ ನೀಲ್ ಅವರು ಉಗ್ರನ್ ಸಿನಿಮಾ ಮಾಡಿದಾಗ ಆ ಸಿನಿಮಾವನ್ನ ಜನಗಳಿಗೆ ತಲುಪಿಸೋದಕ್ಕೆ ಬಹಳ ಕಷ್ಟಪಟ್ಟಿದ್ರು. ಆ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಯಾರು ಕೂಡ ಅವಾಗ ಮುಂದೆ ಬಂದಿರಲಿಲ್ಲ. ಹಾಗಾಗಿ ಯಾರೋ ಒಬ್ಬ ಸೆಕೆಂಡ್ ಹ್ಯಾಂಡ್ ಮೀಡಿಯೇಟರ್ಗೆ ಆ ಸಿನಿಮಾದ ಒಂದು ಹಕ್ಕುಗಳನ್ನ ಬಹಳ ಕಡಿಮೆ ಮೊತ್ತಕ್ಕೆ ಮಾರಾಟ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಉಗ್ರಂ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ಲಿಲ್ವಲ್ಲ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶಾಂತ್ ನೀಲ್ ಅವರು ಆಕ್ಚುಲಿ ತುಂಬಾನೇ ಡಿಪ್ರೆಸ್ ಆಗಿದ್ರು. ಅದನ್ನ ಅವರೇ ಬಹಳಷ್ಟು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಅದೇ ಕಾರಣಕ್ಕೇನೆ ಅವರು ಸಲಾರ್ ಸಿನಿಮಾದಲ್ಲಿ ಉಗ್ರಂ ಸಿನಿಮಾದ ಕಥೆಯನ್ನೇ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಹೇಳುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅಂದ್ರೆ ನಾನು ಉಗ್ರಂ ಮಾಡಿದಾಗ ಯಾರು ಕೂಡ ಥಿಯೇಟರ್ ಬಂದು ನೋಡಿರ್ಲಿಲ್ಲ. ಸೊ ಆ ಒಂದು ಡೆಸ್ಪರೇಟ್ ಆಗಿದ್ದೀನಿ, ಆ ಒಂದು ವಿಷಯಕ್ಕೆ ನಾನು ತುಂಬಾ ಕಂಗಿಟ್ಟಿದ್ದೀನಿ. ಸೊ ಹಾಗಾಗಿ ಅದನ್ನ ದೊಡ್ಡ ಲೆವೆಲ್ ಅಲ್ಲಿ ದೊಡ್ಡ ಸ್ಟಾರ್ ನಟನನ್ನ ಇಟ್ಕೊಂಡು ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅಂತ ಪ್ರಶಾಂತ್ ನೀಲ್ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಇನ್ನೊಂದು ವಿಚಾರವನ್ನ ಕೂಡ ಹೇಳ್ತಾರೆ. ಪ್ರಶಾಂತ್ ನೀಲ್ ಅವರು ಡಿಪ್ರೆಸ್ ಆದ್ರು, ಕಂಗೆಟ್ರು ಆಫ್ಟರ್ ಉಗ್ರಂ. ಆದ್ರೆ ಅದೇ ಒಂದು ಡಿಪ್ರೆಷನ್ ಇಂದ ಅವರು ಚಿತ್ರರಂಗದಿಂದ ದೂರ ಉಳ್ಕೊಂಡಿರ್ತಿದ್ರೆ ಬಹುಶಃ KGF ಮತ್ತು KGF 2 ನಂತಹ ಒಂದು ಮಾಸ್ಟರ್ ಪೀಸ್ ಸಿನಿಮಾನ ಅವರು ಕೊಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಅವರ ಕೆಲಸವನ್ನ ನೋಡಿ, ಉಗ್ರಂ ಸಿನಿಮಾನ ನೋಡಿ ಹೊಂಬಾಳೆ ಫಿಲಮ್ಸ್ ನವರು ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅವ್ರಿಗೆ ಸಿನಿಮಾ ನಿರ್ದೇಶನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಈಗ KGF ಮತ್ತು KGF ಚಾಪ್ಟರ್ 2 ತುಂಬಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿ ಈಗ ಒಬ್ಬ ಪ್ರತಿಭಾವಂತ ಮತ್ತು ಬಹುಬೇಡಿಕೆ ನಿರ್ದೇಶಕರಾಗಿ ಆಕ್ಚುಲಿ ಪ್ರಶಾಂತ್ ನೀಲ್ ಅವರು ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ನಿಲ್ತಾರೆ. ಆದ್ರೆ ಅಕಸ್ಮಾತ್ ಆ ಒಂದು ಅವಕಾಶವನ್ನ ಅವಾಗ ಕೊಡದೇ ಇರ್ತಿದ್ರೆ ಬಹುಶಃ ಇನ್ನೂ ಅವರ ಜರ್ನಿ ತುಂಬಾ ಕಷ್ಟಕರವಾಗಿ ಇರ್ತಿತ್ತು ಅಂತ ನಾವು ಊಹಿಸ್ಕೊಳ್ಬಹುದು. ಸೊ ಅದೇ ರೀತಿ ಬರೀ ಈಗ ಎಸ್ಟಾಬ್ಲಿಷ್ ಆಗಿರುವಂತಹ ಹೀರೋಗಳನ್ನೇ ನಾವು ಅವ್ರ ಸಿನಿಮಾಗಳನ್ನೇ ನೋಡ್ತೀವಿ ಅಥವಾ ಅವ್ರ ಸಿನಿಮಾಗಳನ್ನೇ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಮಾಧ್ಯಮಗಳು ಆಕ್ಚುಲಿ ಟೊಂಕ ಕಟ್ಟಿ ನಿಂತ್ರೆ ಸೊ ಹೊಸಬರಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಹೊಸಬರು ಕೂಡ ಬಹಳ ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಸೊ ಹೊಸ ಕಂಟೆಂಟ್ ಬರ್ತಾ ಇದೆ. ಬರೀ ರಾಕಿಂಗ್ ಸ್ಟಾರ್ ಯಶಿಂದ ಮಾತ್ರ ಈ ಒಂದು ಚಿತ್ರರಂಗ ಬೆಳವಣಿಗೆ ಆಗುತ್ತೆ ಅಂತಂದ್ರೆ ಅದು ಸುಳ್ಳು. ಆಸ್ ಯಶ್, ನಾನೀಗ KGF 1 ಮತ್ತು KGF 2 ಸಿನಿಮಾ ಮೂಲಕ ಕನ್ನಡ ಸಿನಿಮಾಗಳನ್ನ ಬಹಳಷ್ಟು ಜನಸಂಖ್ಯೆ ಇರುವಂತಹ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡದ ಸಿನಿಮಾಗಳನ್ನ ನೋಡುವಂತಹ ಒಂದು ಸಂಖ್ಯೆ ಜಾಸ್ತಿ ಆಗೋ ರೀತಿ ನಾವು ನಮ್ಮ ಸಿನಿಮಾ ತಂಡದ ಮೂಲಕ ನಾವೊಂದು ಪ್ರಯತ್ನ ಪಟ್ಟು ಆ ಒಂದು ಕೆಲಸವನ್ನ ಸಿದ್ಧಿಸಿದ್ದೀವಿ. ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಕಡೆಗೆ ಇಡೀ ದೇಶ ತಿರುಗಿ ನೋಡುವ ಹಾಗೆ ನಾವು ಮಾಡಿದೀವಿ. ಸೊ ಇನ್ ಮುಂದಕ್ಕೆ ನಾನು ಏನ್ ಮಾಡ್ಬೋದು, ನನ್ನ ಸಿನಿಮಾ ಮೂಲಕ ಯಾವ ರೀತಿ ಒಂದು ವರ್ಲ್ಡ್ ಆಡಿಯನ್ಸ್ ನ ನಾವು ಟ್ಯಾಕಲ್ ಮಾಡೋ ತರ ಅಥವಾ ಅವ್ರಿಗೆ ಇಷ್ಟ ಆಗೋ ತರ ಯಾವ ರೀತಿ ಸಿನಿಮಾ ಮಾಡಬಹುದು ಅನ್ನೋದಷ್ಟೇ ನನ್ನ ಲಕ್ಷ್ಯ ಆಗಿರುತ್ತೆ. ಬಟ್ ಇಡೀ ಚಿತ್ರರಂಗದ ಬೆಳವಣಿಗೆ ಅಂತ ನೋಡೋದಾದ್ರೆ ಬರೀ ಯಶಿಂದ ಅಷ್ಟೇ ಸಾಧ್ಯ ಆಗಲ್ಲ. ಹೊಸಬರು ಬರ್ಬೇಕು, ಹೊಸ ಕಂಟೆಂಟ್ಸ್ ಬರ್ಬೇಕು, ಅದನ್ನ ಎಲ್ರೂ ಪ್ರೋತ್ಸಾಹ ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮೀಡಿಯಾ ಕಡೆಯಿಂದ ಆಕ್ಚುಲಿ ಹೊಸಬರಿಗೆ ಪ್ರೋತ್ಸಾಹ ಕೊಡುವಂತದ್ದು ಆಗ್ಬೇಕು. ಯಾವಾಗಲೂ ಎಸ್ಟಾಬ್ಲಿಷ್ ಸ್ಟಾರ್ಸ್ ಮಾತ್ರ ನಾವು ಅವರಿಂದನೇ ಹೋಗ್ತೀವಿ ಅಂತಂದ್ರೆ ಇಡೀ ಚಿತ್ರರಂಗಕ್ಕೆ ಅದು ಆಕ್ಚುಲಿ ಬೆಳವಣಿಗೆಯ ನಿಟ್ಟಿನಲ್ಲಿ ಏನು ಸಹಾಯ ಆಗಲ್ಲ. ಅದ್ರ ಜೊತೆಗೆ ಸ್ಟಾರ್ಗಳು ಆಕ್ಚುಲಿ ವರ್ಷಕ್ಕೊಂದು ಸಿನಿಮಾನು ಮಾಡಲ್ಲ. ಆದ್ರಿಂದ ಚಿತ್ರ ಮಂದಿರಗಳಿಗೆ ಜನ ಬರುವಂತಹ ಒಂದು ಪದ್ಧತಿನೇ ಆಕ್ಚುಲಿ ನಶಿಸಿ ಹೋಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಆಡ್ತಾರೆ. ಆದ್ರೆ
ಇದು ತಪ್ಪು. ಬರೀ ದೊಡ್ಡ ದೊಡ್ಡ ಹೀರೋಗಳನ್ನ ಮಾತ್ರ ನೀವು ಅವ್ರನ್ನ ಮಾತ್ರ ಈ ತರ ಟಾರ್ಗೆಟ್ ಮಾಡೋದು ತಪ್ಪಾಗುತ್ತೆ. ಯಾಕೆಂತಂದ್ರೆ ಅವ್ರಷ್ಟು ಜನ ಮಾತ್ರ ಸೇರ್ಕೊಂಡು ಇಡೀ ಚಿತ್ರರಂಗವನ್ನ ಬೆಳೆಸೋದಕ್ಕಾಗಲ್ಲ. ಹೊಸ ನೀರು ಬರ್ಲೇಬೇಕು, ಹೊಸತನವನ್ನ ನಾವು ಒಪ್ಕೊಳ್ಳೇಬೇಕು, ಹೊಸತನವನ್ನ ಮಾಧ್ಯಮಗಳಾಗಿ ನಾವು ಕೂಡ ಪ್ರೋತ್ಸಾಹ ಕೊಡಬೇಕು. ಆಸ್ ಅನ್ ಇಂಡಸ್ಟ್ರಿ ಆಗಿ ಆ ಸ್ಯಾಟಲೈಟ್ ರೈಟ್ಸ್ ಅನ್ನ ಪಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ OTT ರೈಟ್ಸ್ ನ ಪಡ್ಕೊಳ್ಳೋ ಹಾಗೆ ಮಾಡುವಂಥದ್ದಾಗಿರ್ಬೋದು, ಪ್ರೋತ್ಸಾಹ ಕೊಡುವಂಥದ್ದಾಗಿರ್ಬೋದು, ಅದು ಆಗ್ಲೇಬೇಕು. ಆಗ ಮಾತ್ರ ಹೊಸತನ ಬರುತ್ತೆ, ಹೊಸ ಸಿನಿಮಾಗಳು ಬರುತ್ತವೆ. ಸೊ ಜನಗಳಿಗೆ ಆ ಹೊಸತನವನ್ನ ತಲುಪಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ದಂಗ ಆಗುತ್ತೆ ಅನ್ನುವಂತಹ ಮಾತನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳಿದ್ದಾರೆ. ಅದು ಬಿಟ್ರೆ ಆಕ್ಚುಲಿ ಎಲೆಕ್ಷನ್ ವಿಚಾರವಾಗಿ ಏನೋ ಒಂದು ಪ್ರಶ್ನೆ ಬಂದಾಗ ಅವರು ಈ ಸಂದರ್ಭದಲ್ಲಿ ಎಲೆಕ್ಷನ್ ಬಗ್ಗೆ ಮಾತಾಡುವಂತಹ ಒಂದು ಸಿಚುವೇಶನ್ ಇಲ್ಲವೇ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಯಾವುದೇ ಪೊಲಿಟಿಕ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನನ್ನ ಗುರಿ ಬೇರೆನೇ ಇದೆ, ನಾನು ಶ್ರಮ ವಹಿಸ್ತಾ ಇರೋದು ಬೇರೆ ವಿಷಯಕ್ಕೇನೆ, ನಾನು ಬೇರೆದೇನೆ ಏನೋ ಮಾಡೋದಕ್ಕೆ ಹೊರಟಿದ್ದೀನಿ, ನನ್ನ ಲಕ್ಷ್ಯ ಬೇರೆ ಕಡೆ ಇದೆ, ನನ್ನ ಟಾರ್ಗೆಟ್ ಬೇರೆ ಕಡೆ ಇದೆ ಅನ್ನುವಂತಹ ಮಾತುಗಳನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳಿದ್ದಾರೆ. ಎಗೈನ್ ಅವರು ಟಾಕ್ಸಿಕ್ ಸಿನಿಮಾ ಹೆಂಗಿದ್ರು ಅನೌನ್ಸ್ ಆಗಿದೆ, ಸೊ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಾರೆ ಅನ್ನುವಂತಹ ಒಂದು ಸುಳಿವನ್ನ ಡೆಫಿನೆಟ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದಾಗೆ 3 ವಿಷಯ ಅವರು ಮಾತಾಡಿದ್ದಾರೆ. ಒಂದು, ಪ್ರಶಾಂತ್ ನೀಲ್ ರಂತಹ ಪ್ರತಿಭಾವಂತ ನವ ನಿರ್ದೇಶಕರನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಮಾಧ್ಯಮವಾಗಿರಬಹುದು ಅಥವಾ ಚಿತ್ರರಂಗ ಆಗಿರಬಹುದು, ಯಾವ ರೀತಿ ಕಾರ್ಯಗತವಾಗಬೇಕು, ಅವ್ರನ್ನೆಲ್ಲ ಬೆಳೆಸುವ ನಿಟ್ಟಿನಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಯಶ್ ಅವ್ರು ಹೇಳಿದ್ದಾರೆ. ಹಾಗೇನೆ ಬರೀ ದೊಡ್ಡ ದೊಡ್ಡ ಸ್ಟಾರ್ಸ್ ಅನ್ನ ಮಾತ್ರ ಅವ್ರಿಗೆ ಮಾತ್ರ ಫೋಕಸ್ ಮಾಡ್ದೇನೆ, ಅವರ ಸಿನಿಮಾಗಳನ್ನ ಮಾತ್ರ ಪ್ರಮೋಟ್ ಮಾಡ್ದೇನೆ. ಯಾಕಂದ್ರೆ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ. ಅವರನ್ನ ಜನ ಅಟ್ಲೀಸ್ಟ್ ಅವ್ರು ಬೆಳೆದಿರೋ ಕಾರಣಕ್ಕೆ, ಅವರನ್ನ ಜನ ನೋಡಿ ಇಷ್ಟಪಟ್ಟಿರುವ ಕಾರಣಕ್ಕೆ, ಅವರ ಸಿನಿಮಾ ರಿಲೀಸ್ ಆದ್ರೆ ಜನ ಅದನ್ನ ಖಂಡಿತವಾಗ್ಲೂ ಒಂದು ಮಿನಿಮಮ್ ಜನಗಳು ಬಂದು ನೋಡ್ತಾರೆ. ಚೆನ್ನಾಗಿದ್ರೆ ವರ್ಡ್ ಆಫ್ ಮೌತ್ ಮೂಲಕ ಆ ಸಿನಿಮಾವನ್ನ ಗೆಲ್ಲಿಸ್ತಾರೆ. ಎಕ್ಸಾಂಪಲ್ ಕಾಟೇರ. ಸೊ ಹಾಗೇನೆ ಹೊಸಬರು ಸಿನಿಮಾ ಅಂತ ಬಂದಾಗ ಮಾಧ್ಯಮಗಳ ಮತ್ತು ಚಿತ್ರರಂಗದ ಒಂದು ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ. ಪ್ರೇಕ್ಷಕರಾಗಿ ಕೂಡ ಆ ಸಿನಿಮಾಗಳನ್ನ ನೋಡುವಂತಹ ಒಂದು ಉತ್ಸಾಹ ನೀವು ಕೂಡ ತೋರಿಸ್ಬೇಕಾಗತ್ತೆ ಸ್ನೇಹಿತರೆ. ಯಾಕೆಂದ್ರೆ ಕಳೆದ ವಾರ ಜೂನಿ ಅನ್ನುವಂತಹ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಒಂದು ಸರಳ ಪ್ರೇಮ ಕಥೆ ಸಿನಿಮಾ ರಿಲೀಸ್ ಆಗಿತ್ತು. ನೆಕ್ಸ್ಟ್ ವೀಕ್ ಆಕ್ಚುಲಿ KTM ಅನ್ನುವಂತಹ ಸಿನಿಮಾ ಬರ್ತಾ ಇದೆ, ಶಾಕಾಹಾರಿ ಸಿನಿಮಾ ಬರ್ತಾ ಇದೆ. ಎಲ್ಲವೂ ಕೂಡ ಟ್ರೈಲರ್ ಮೂಲಕ ಅಥವಾ ಎಕ್ಸಿಕ್ಯೂಷನ್ ಮೂಲಕ ತುಂಬಾನೇ ಒಂದು ರೀತಿ ಎಕ್ಸ್ಪೆಕ್ಟೇಷನ್ ಅನ್ನ ಬಿಲ್ಡ್ ಮಾಡಿರುವಂತಹ ಸಿನಿಮಾಗಳಿವು. ಬಟ್ ಅಗೇನ್ ಪ್ರತಿ ವಾರ 7 ರಿಂದ 8 ಸಿನಿಮಾ ರಿಲೀಸ್ ಆಗುವಾಗ ಪ್ರೇಕ್ಷಕನಿಗೂ ಕೂಡ ಯಾವ ಸಿನಿಮಾ ನೋಡ್ಬೇಕು ಅನ್ನುವಂತಹ ಗೊಂದಲ ನಿಜಕ್ಕೂ ಸೃಷ್ಟಿ ಆಗುತ್ತೆ. ಬಟ್ ಈ ಒಂದು ಗೊಂದಲವನ್ನ ನಿವಾರಣೆ ಮಾಡುವಂತಹ ಕೆಲಸವನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಜೂನಿ ಎಕ್ಸಲೆಂಟ್ ಫಿಲಮ್ ಆಕ್ಚುಲಿ, ಬಟ್ ಯಾರು ಕೂಡ ಇವತ್ತು ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಯಾರು ಅದನ್ನ ಲೈಕ್ ಇವತ್ತು ಒಂದು 3 ಶೋ ಇದೆ, ಅದು ಕೂಡ ಪ್ರೈಮ್ ಟೈಮ್ ಅಲ್ಲಿ ಇಲ್ಲ, ಯಾವ್ದಾವ್ದೋ ಮಧ್ಯಾಹ್ನ ಟೈಮ್ ಅಲ್ಲಿ ಆ ತರದೆಲ್ಲ ಇದೆ, ನಾಳೆ ಶೋಸೇ ಇಲ್ಲ. ಸೊ ಈ ರೀತಿ ಹೊಸ ಪ್ರಯತ್ನ ಮಾಡಿದಾಗ ಯಾರಾದ್ರೂ ಇದನ್ನ ಪ್ರೋತ್ಸಾಹ ಕೊಡೋದಕ್ಕೆ, ಪ್ರೇಕ್ಷಕರು ಆ ಸಿನಿಮಾನ ನೋಡಿದ್ರೆ ಮಾತ್ರ ಅದಕ್ಕೆ ಪ್ರೋತ್ಸಾಹ ಸಿಗುತ್ತೆ, ಶೋಸ್ಗಳು ಆಡ್ ಆನ್ ಆಗುತ್ತೆ. ಇಲ್ಲ ಅಂತಂದ್ರೆ ನಮ್ ಕನ್ನಡದ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳೇ ಬರಲ್ಲ, ಬೇರೆ ಸಖತ್ತಾಗಿ ಮಾಡ್ತಾರೆ. ಆಕ್ಚುಲಿ ಈ ಜೂನಿ ಇನ್ಫ್ಯಾಕ್ಟ್ ಬೇರೆ ಈಗ ತಮಿಳಲ್ಲೋ ತೆಲುಗಲ್ಲಿ ಬಂದಿರ್ತಿದ್ರೆ ಅದನ್ನ ಮೆರೆಸಿರೋರು ನಮ್ ಜನ, ಸಾಕತ್ತಾಗಿದೆ ಅಂತ. ಸೊ ಆ ನಿಟ್ಟಿನಲ್ಲಿ ಪ್ರೇಕ್ಷಕರಾದವರು ಕೂಡ ಹೊಸಬರನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಒಂದು ಗುಣವನ್ನ ಬೆಳೆಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗೇನೆ ಹೊಸಬರ ಸಿನಿಮಾಗಳನ್ನ ಪ್ರೇಕ್ಷಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಆಯಾ ಚಿತ್ರತಂಡಗಳು ಕೂಡ ಕೆಲಸ ಮಾಡಬೇಕಾಗಿರೋದು ಕೂಡ ಎವಿಡೆಂಟ್ ಆಗಿ ಕಾಣುತ್ತೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಮಾತುಗಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಸೊ ಪ್ರಶಾಂತ್ ನೀಲ್ ಅವರನ್ನ ಹೇಗೋ ಉಳಿಸ್ಕೊಂಡ್ಬಿಟ್ವಿ, ಅಂದ್ರೆ ಯಶ್ ಅವರು ಮತ್ತೆ ಹೊಂಬಾಳೆ ಫಿಲಮ್ಸ್ನವರು ಉಳಿಸ್ಕೊಂಡು, ಅಫ್ಕೋರ್ಸ್ ಈಗ ಅವ್ರು ಬೇರೆ ಕಡೆ ಹೋಗಿದ್ದಾರೆ, ಬೇರೆ ಕಡೆ ಸಿನಿಮಾ ಮಾಡಿ ವಾಪಸ್ ನಿಮ್ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಹಾಗೇನೆ ಅದೇ ರೀತಿ ಬಹಳಷ್ಟು ನವ ನಿರ್ದೇಶಕರು ಮತ್ತೆ ಹೊಸ ತಂಡಗಳು ಹೊಸ ಕಂಟೆಂಟ್ ಮೂಲಕ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಕ್ಚುಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಎಲ್ಲಾ ಸಿನಿಮಾಗಳನ್ನು ಕೂಡ ನಾವು ಪ್ರೋತ್ಸಾಹಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ, ಪ್ರೇಕ್ಷಕರಾಗಿ ನಿಮ್ಮ ಮೇಲಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಅಗೇನ್ ನಾನು ದೊಡ್ಡ ಮಟ್ಟದಲ್ಲೇ ನಿಮ್ ಮುಂದೆ ಬರ್ತೀನಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಸೊ ಟಾಕ್ಸಿಕ್ ಮೇಲೆ ಇದರಿಂದ ನಮ್ಗೆ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿದೆ. ಹಾಗೇನೆ ಒಂದು ರಿಬ್ಬನ್ ಕಟ್ ಮಾಡುವಂತಹ ನಿಟ್ಟಿನಲ್ಲಿ ನಿನ್ನೆ ಏನ್ ಇನಾಗ್ರೇಟ್ ಮಾಡ್ಬೇಕಾಗಿತ್ತು, ತಮ್ಮ ಸ್ನೇಹಿತರನ್ನು ಸೇರಿಸ್ಕೊಂಡು ಅವ್ರು ಆಕ್ಚುಲಿ ರಿಬ್ಬನ್ ಕಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ನೆನಪಿರಲಿ ಪ್ರೇಮ್ ಅವರ ಮಗಳನ್ನು ಕೂಡ ಸೇರಿಸ್ಕೊಂಡು ಅವರು ರಿಬ್ಬನ್ ಅನ್ನ ಕಟ್ ಮಾಡಿದ್ದಾರೆ. ಸೊ ಆ ರೀತಿಯಾಗಿ ಅವರು ಸ್ನೇಹವನ್ನ ಎಲ್ಲೂ ಕೂಡ ಮರ್ತಿಲ್ಲ. ಎಷ್ಟೇ ದೊಡ್ಡದಾಗಿ ಬೆಳೆದಿದ್ರು ಕೂಡ ಸ್ನೇಹಿತರನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ, ಅಷ್ಟೇ ಗ್ರೌಂಡೆಡ್ ಆಗಿದ್ದಾರೆ ಅನ್ನುವಂತಹ ಒಂದು ಪಿಕ್ಚರ್ ಅನ್ನ ಯಶ್ ಅವರು ಕೊಟ್ಟಿದ್ದಾರೆ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸಾಕಷ್ಟು ಸಿನಿಮಾಗೆ ಸಂಬಂಧಪಟ್ಟಂತಹ ವಿಚಾರಗಳಿಗಾಗಿ ನ್ಯಾಷನಲ್ ಟಿವಿನ ಫಾಲೋ ಮಾಡ್ತಾ ಇರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ತಪ್ಪದೇ ಒತ್ತಿ. ಧನ್ಯವಾದಗಳು.